ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜುದರ್. ಆತ್ಮೀಯರೇ, ಕ್ರಿಕೆಟ್ ಅಂದಾಕ್ಷಣ ಸಹಜವಾಗಿ ನಮ್ಮದು ಇವತ್ತೆಲ್ಲ ಕಣ್ಣು ಕಿವಿ ನಿಮ್ರಬಹುದು. ಉಭಯಕ್ಕೆ ದಿನ ಮತ್ತು 2020 ಇವುಗಳ ಕಣ್ಣು ನಿಲ್ತಾ ಇದ್ದಾವೆ. ನಿಧಾನಕ್ಕೆ ಟೆಸ್ಟ್ಗಳು ದೂರ ಸೇರ್ತಾ ಇದ್ದಾವ ಅನ್ನೋ ಸಂದರ್ಭದಲ್ಲೇ ನಮ್ಮಲ್ಲಿ ಎಲ್ಲ ರೀತಿಯ ಆಟಗಳನ್ನು ನೋಡುವಂಥ ಜನ ಇದ್ದಾರೆ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ. ಯಾಕೆಂದರೆ ಟೆಸ್ಟ್ಗಳನ್ನು ಸಹಿತ ನಾವು ಗೆಲ್ಲಬೇಕು ಅನ್ನುವಂಥ ಜನ ಭಾಳಷ್ಟು ನಮ್ಮಲ್ಲಿದ್ದಾರೆ. ಜೊತೆಗೆ ಟೆಸ್ಟ್ ಮೇಲೂ ಪ್ರೀತಿ ಆಸಕ್ತಿ ಇದ್ದವರು ಇದ್ದಾರೆ. ಹೀಗಾಗಿ ಈ ಮೂರು ಏನು ಮಾದರಿಗಳಿದ್ದಾವೆ, ಮೂರು ಮಾದರಿಗಳಿಗೆ ಒಬ್ಬನೇ ಕೋಚ್ ಯೋಗ್ಯನ ಅನ್ನೋ ಒಂದು ಮಾತು ಚರ್ಚೆಗೆ ಬರ್ತಾಯಿದೆ. ಯಾಕಂದ್ರೆ ಈಗಾಗಲೇ 1 ಡೇ ಇದ್ದಿರ್ಬೋದು, 2020 ಇರ್ಬೋದು, ಇವುಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇರುವಂಥ ನಮ್ಮ ಗೌತಮ್ ಗಂಭೀರ್ ಕೋಚ್ ಅವರು ಟೆಸ್ಟ್ಗಳಲ್ಲಿ ಯಾಕೋ ಯಶಸ್ವಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮಾತು. ಅದರಲ್ಲೂ ಮುಖ್ಯವಾಗಿ ಈ ದಕ್ಷಿಣ ಆಫ್ರಿಕಾ ಜೊತೆ ಕ್ಲೀನ್ ಸ್ವೀಪ್ ಆಗಿದ್ದಾಗಿರ್ಬೋದು, ಜೊತೆಗೆ ಇಂಗ್ಲೆಂಡು, ನ್ಯೂಜಿಲೆಂಡು ಮತ್ತು ಆಸ್ಟ್ರೇಲಿಯಾ ಜೊತೆಗಿನ 10 ಟೆಸ್ಟ್ಗಳು ಸೋತಿದ್ದಾಗಿರ್ಬೋದು, ಇವೆಲ್ಲವೂ ಇವತ್ತು